ನಿಮಗೆ ಆಶ್ಚರ್ಯವಾಗುವ ಟಾಪ್ ಅಮೇಜಿಂಗ್ ಫ್ಯಾಕ್ಟ್ಸ್. ನಂಬರ್ 1, ನಾವು ಜೀವ ಕಾಪಾಡಿಕೊಳ್ಳುವುದಕ್ಕೆ ಔಷಧಿಗಳನ್ನು ತಗೋತೀವಿ. ಆದರೆ ಇಲ್ಲಿ ನೋಡಿ, ಮಿಸಸ್ ವಿನ್ಸ್ಲೋ ಸೂತಿಂಗ್ ಸಿರಪ್ ಮಕ್ಕಳನ್ನು ಕೊಲ್ಲುತ್ತಿತ್ತು. 19ನೇ ಶತಮಾನದಲ್ಲಿ ಅಲ್ಲೂ ಬರುವ ಮಕ್ಕಳಿಗೆ ನೋವು ನಿವಾರಕ ಎಂದು ಹೇಳಲಾದ ಮಿಸಸ್ ವಿನ್ಸ್ಲೋ ಸೂತಿಂಗ್ ಸಿರಪ್ ತುಂಬಾ ಜನಪ್ರಿಯವಾಗಿತ್ತು. ಇದು ಕೆಲಸ ಮಾಡುತ್ತಿತ್ತು ಏಕೆಂದರೆ ಅದರಲ್ಲಿ ಮಾರ್ಫಿನ್ ಅಂದರೆ ಅಫೀಮು ಮತ್ತು ಆಲ್ಕೋಹಾಲ್ ತುಂಬಿರುತ್ತಿತ್ತು. ಇದರಿಂದ ಸಾವಿರಾರು ಮಕ್ಕಳು ಶಾಶ್ವತವಾಗಿ ನಿದ್ದೆಗೆ ಜಾರಿದರು, ಅಂದರೆ ಸಾವನ್ನಪ್ಪಿದರು. ಆದರೂ 1930ರವರೆಗೂ ಇದು ಮಾರುಕಟ್ಟೆಯಲ್ಲೇ ಇತ್ತು. ನಂಬರ್ 2, ನಾವು ಒಂಟಿಯಾಗಿದ್ದರೆ ಒಳ್ಳೆಯದು ಅಂತ ಅಂದುಕೊಳ್ತೇವೆ. ಆದರೆ ಒಂಟಿತನವು ಧೂಮಪಾನದಷ್ಟು ಅಪಾಯಕಾರಿ. ಸಾಮಾಜಿಕವಾಗಿ ಒಂಟಿಯಾಗಿರುವುದು ದಿನಕ್ಕೆ 15 ಸಿಗರೇಟ್ಗಳನ್ನು ಸೇದುವಷ್ಟು ಅಪಾಯಕಾರಿ ಎಂದು ಬ್ರಿಘಮ್ ಯಂಗ್ ಯೂನಿವರ್ಸಿಟಿಯ ಸಂಶೋಧಕರು ಕಂಡುಕೊಂಡಿದ್ದಾರೆ. ಇದು ಬಜ್ಜು ಹೊಂದುವುದಕ್ಕಿಂತ 2 ಪಟ್ಟು ಹೆಚ್ಚು ಹಾನಿಕಾರಕ. ಹಾಗಾಗಿ ಸ್ನೇಹಿತರು ಮತ್ತು ಕುಟುಂಬದ ಜೊತೆಗಿನ ಒಡನಾಟವನ್ನು ಕೇವಲ ಹವ್ಯಾಸವಾಗಿ ನೋಡದೆ ಬಯೋಲಾಜಿಕಲ್ ನೆಸೆಸಿಟಿಯಾಗಿ ಪರಿಗಣಿಸಿ. ನಂಬರ್ 3, ನೀಲಿ ಆಕಾಶದಲ್ಲಿ ಅತ್ಯಂತ ತೇಲುತ್ತಿರುವ ಮೋಡವನ್ನು ನೋಡಿ ಸಂತೋಷ ಆಗುತ್ತೆ ಅಲ್ವಾ? ನಿಮಗಿದು ಗೊತ್ತಾ? ಒಂದು ಸಾಮಾನ್ಯ ಮೋಡವು ಸುಮಾರು 1.1 ಮಿಲಿಯನ್ ಪೌಂಡ್ ಅಂದರೆ 5 ಲಕ್ಷ ಕೆಜಿ ತೂಕವಿರುತ್ತದೆ. ಇದು ಸುಮಾರು 100 ಆನೆಗಳ ತೂಕಕ್ಕೆ ಸಮ. ಅವುಗಳ ಸುತ್ತಲಿನ ಒಣಗಾಳಿಯು ಮೋಡದ ತೇವಾಂಶಕ್ಕಿಂತ ಹೆಚ್ಚು ಸಾಂದ್ರವಾಗಿರುವುದರಿಂದ ಅಂದರೆ ಡೆನ್ಸ್ ಆಗಿರುವುದರಿಂದ ಅವು ತೇಲುತ್ತವೆ. ನಂಬರ್ 4, ನೀವು ಯಾವಾಗಲಾದರೂ ಒಂದಕ್ಕಿಂತ ಜಾಸ್ತಿ ಕೆಲಸ ಅಂದರೆ ಮಲ್ಟಿಟಾಸ್ಕಿಂಗ್ ಅದೇ ಸಮಯದಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಾ? ಹಾಗಾದರೆ ಇಲ್ಲಿ ಕೇಳಿ, ಮಲ್ಟಿಟಾಸ್ಕಿಂಗ್ ನಿಮ್ಮ ಐಕ್ಯೂ ಕಡಿಮೆ ಮಾಡುತ್ತದೆ. ನೀವು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮೆದುಳು ಕೇವಲ ಕಾರ್ಯಗಳ ನಡುವೆ ವೇಗವಾಗಿ ಬದಲಾಗುತ್ತದೆ ಅಷ್ಟೇ. ಈ ಬದಲಾವಣೆಯ ವೆಚ್ಚವು ನಿಮ್ಮ ಐಕ್ಯೂ ಅನ್ನು 15 ಪಾಯಿಂಟ್ಗಳಷ್ಟು ಕಡಿಮೆ ಮಾಡಬಹುದು. ಇದು ಇಡೀ ರಾತ್ರಿ ನಿದ್ದೆಗೆಟ್ಟಾಗ ಆಗುವ ಪರಿಣಾಮಕ್ಕೆ ಸಮ. ನೀವು ಚುರುಕಾಗಿರಬೇಕೆಂದರೆ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ. ನಂಬರ್ 5, ರಸ್ತೆ ಪಕ್ಕದಲ್ಲಿ ಮೂತ್ರ ಮಾಡುವುದನ್ನು ಕಂಡು ನಾವು ಅಸಹ್ಯ ಪಡುವುದು ಸಹಜ. ಆದರೆ ಇಲ್ಲಿ ನೋಡಿ, ರೋಮನ್ನರು ಬಾಯಿ ತೊಳೆಯಲು ಮೂತ್ರ ಬಳಸುತ್ತಿದ್ದರು. ಪ್ರಾಚೀನ ರೋಮನರಿಗೆ ಬಿಳಿ ಹಲ್ಲುಗಳ ಬಗ್ಗೆ ಗಿಳಿತ್ತು ಮತ್ತು ಅದಕ್ಕಾಗಿ ಅವರು ಮೂತ್ರವನ್ನು ಮೌತ್ ವಾಶ್ ಆಗಿ ಬಳಸುತ್ತಿದ್ದರು. ಇದು ಕೆಲಸ ಮಾಡುತ್ತಿತ್ತು ಏಕೆಂದರೆ ಮೂತ್ರದಲ್ಲಿ ಅಮೋನಿಯಾ ಇರುತ್ತದೆ. ಇದು ಇಂದಿಗೂ ಸ್ವಚ್ಛಗೊಳಿಸುವ ಉತ್ಪನ್ನಗಳಲ್ಲಿ ಬಳಸುವ ಪ್ರಬಲ ಬ್ಲೀಚಿಂಗ್ ಏಜೆಂಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಫಾಲೋ ಮಾಡಿ.